ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಾನು ವಿನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಹಾವೇರಿ ಜಿಲ್ಲೆ ಹೊಸರೀತಿ ಅನ್ನೋ ಒಂದು ಊರಲ್ಲಿದ್ದೀನಿ. ನಾನು ಇಲ್ಲಿ ಶ್ರೀ ಗುರು ಗುದ್ದಲೀಶ್ವರ ಸ್ವಾಮೀಜಿಯವರ ಮಠದಲ್ಲಿದ್ದೀನಿ ನಾನು. ಸ್ನೇಹಿತರೆ, ಇಲ್ಲಿ ಕೆಲವೊಂದು ವಿಶೇಷತೆಗಳನ್ನ ತುಂಬ ಹೇಳಬೇಕು ನಿಮಗೆ ಅಂತ ಅನ್ನಿಸ್ತು. ಹಾಗಾಗಿ ಒಂದು ವಿಶೇಷತೆ ನನ್ನ ತುಂಬ ಚೆನ್ನಾಗಿ ಕಾಡ್ತು. ಆ ವಿಶೇಷತೆ ಏನು, ಇದರಿಂದ ಏನೆಲ್ಲ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಚಾರನ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಪರಿಚಯ ಮಾಡ್ಕೊಳ್ಳೋಣ. ಸರ್, ತಮ್ಮ ಹೆಸರು? ಮಾಂತೇಶ್ ಹೊಸರೀತಿಯವ್ರೇನು ರೀ? ಹೊಸರೀತಿಯವರು. ಇವತ್ತು ಮಾಂತೇಶ್ ಸರ್ನ ಪರಿಚಯ ಏನಕ್ಕೆ ಮಾಡಿಸ್ಕೋತಾ ಇದ್ದೀವಿ ಅಂದರೆ, ನೋಡಿ ಸ್ನೇಹಿತರೆ, ಇಲ್ಲಿ ಅಮ್ಮ ನಿಮ್ಮ ಹೆಸರು? ಹಾಂ, ಲಲಿತಾ ಅಂತ ಹೇಳಿ. ಯಾವ ಊರು ನಿಮ್ಮದು? ಬ್ಯಾಡಗಿ ತಾಲೂಕು, ಅಂದಾನಕೊಪ್ಪ. ಅಲ್ಲಿಂದ ಬಂದಿದ್ದಾರೆ. ಏನಾಗಿದೆ ಅಂತ ಕೇಳುವಾಗ ಇವರಿಗೆ ಹಾವು ಕಡ್ದಿದೆ ಅನ್ನೋ ವಿಷಯ ತಿಳಿತು. ಹಾವು ಕಡ್ದಿದೆ, ಇಲ್ಲಿ ಏನಕ್ಕೆ ಹೇಗೆ ಬಂದಿದ್ದೀರಿ ಅಂತ ಕೇಳಿದಾಗ ಇಲ್ಲಿಯ ವಿಶೇಷತೆನ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬಂದರು. ಸ್ನೇಹಿತರೆ, ಇವ್ರ ಕೈ ಮೇಲೆ ಇಟ್ಟಿರುವಂಥದ್ದನ್ನು ನೀವು ನೋಡ್ಬೋದು. ಇದನ್ನು ನಾಗಮಣಿ ಅಂತ ಕೂಡ ಕರೀತಾರೆ. ಇದ್ರದ್ದು ವಿಶೇಷತೆ ಏನಂದರೆ, ಮನುಷ್ಯನ ದೇಹದಲ್ಲಿರೋ ಅಂಥ ವಿಷವನ್ನು ಎಳ್ಕೊಳ್ಳೋ ಅಂಥ ಕೆಲಸವನ್ನು ಮಾಡುತ್ತೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಎಷ್ಟು ವರ್ಷದ ಇತಿಹಾಸ ಈ ಮಣಿಗಿದೆ, ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಸರ್, ಅದ್ರ ಬಗ್ಗೆ ಮಾತಾಡ್ಬೋದಾ? ಹಾಂ ಹಾಂ ಹೇಳಿ. ಅದು ಎಲ್ಲಿದ್ದದು ಮಣಿ, ಯಾವಾಗಿಂದು, ಅದು ಏನು ಕೆಲಸ ಮಾಡುತ್ತೆ? ಇದು ಸುಮಾರು 250 ವರ್ಷದ ಹಿಂದಿನ ಇತಿಹಾಸ ಇದೆ. 250 ವರ್ಷದ ಇತಿಹಾಸ ಇದೆ. ಹಾಂ ಹಾಂ ಹಾಂ. ಅದನ್ನು ಅವಾಗಲಿಂದ ಮಾಡ್ಕೊಂತ ಬಂದಿದ್ದು. ಓಕೆ. ಈ ಥರ ಭಾಳ ಜನಕ್ಕೆ ಹುಷಾರಾಗಿದೆಯಾ? ಭಾಳ ಜನ ಹುಷಾರು. ಇಲ್ಲಿ ಬಂದವ್ರು ಯಾರು ಇದಾಗಿಲ್ಲ, ಎಲ್ಲರೂ ಹುಷಾರಾಗಿ ಹೋಗಿದ್ದಾರೆ. ಹಾವು ಕಡ್ದವ್ರು ಬಂದಿದ್ದಾರೆ. ವಿಶೇಷ ಅದ, ವಿಶೇಷನೇ ಅದು ಹಾವು ಕಡ್ದಿರೋದಕ್ಕೆ. ಹಾವು ಅಲ್ಲಿ ಕಡ್ದಿರೋ ಜಾಗಕ್ಕೆ ಇಡಬೇಕು ಅಂತನ? ಹಂಗೇನಿಲ್ಲ. ಇಮಿಡಿಯೇಟ್ಲಿ ಸರ್ಕ್ಯುಲೇಷನ್ ಆಗಿಬಿಟ್ಟಿರ್ತಲ್ಲ, ಎಲ್ಲಿ ಹಚ್ಚಿದ್ರೆ ಅದ್ರ ಕೆಲಸ ಮಾಡುತ್ತೆ. ಎಲ್ಲಿ ಹಚ್ಚಿರ್ತಾರೆ ಅಲ್ಲಿಂದ ಆ ವಿಷನ ತಗೊಳ್ಳೋ ಅಂತ ಕೆಲಸ ಮಾಡುತ್ತೆ. ಓಕೆ. ಈ ಮಣಿ ತಗೊಂಡಾದ್ಮೇಲೆ ನೆಕ್ಸ್ಟ್ ಇದರಲ್ಲಿರೋ ವಿಷ ಮಣಿಗೆ ಬಂದಿರುತ್ತೆ. ಈಗ ಮಣಿನ ಮತ್ತೆ ಮಣಿಯಿಂದ ವಿಷ ಯಾವ ರೀತಿ ತೆಗಿತೀರಿ? ಈ ಜವಾರಿ ಆಕಳ ಹಾಲಿನೊಳಗೆ ಅದನ್ನ ಹಾಕಿಬಿಟ್ರೆ ಅದ್ರೊಳಗೆ ಅದು ವಿಷ ಬಿಡುತ್ತೆ. ಅದೆಲ್ಲ ಯೆಲ್ಲೋ ಕಲರ್ ಆಗುತ್ತೆ. ಜವಾರಿ ಆಕಳ ಹಾಲಿನೊಳಗೆ ಮತ್ತೆ ಇದನ್ನ ಹಾಕ್ತೀರಿ. ಹಾಕಿದಾಗ ಇದರಲ್ಲಿರೋ ವಿಷಯ ಎಲ್ಲ ವಾಪಸ್ ಬಿಟ್ಬಿಡುತ್ತೆ. ಅಮ್ಮಣಿ ಆಮೇಲೆ ಹೊಸದಾಗುತ್ತೆ. ಎಷ್ಟು ದಿನ ಈ ಥರ ಕಟ್ತೀರಿ ನೀವು? ಹಾವು ಕಡ್ದವ್ರಿಗೆ ಎಷ್ಟು ದಿನ ಈ ಥರ ಕಟ್ತೀರಿ? 2ರಿಂದ ಅದು ಪೇಷಂಟ್ ಮೇಲೆ ಡಿಪೆಂಡ್ ಅಪಾನ್ ಪೇಷಂಟ್ ಮೇಲೆ. 1 ಅವರ್ ಇರುತ್ತೆ, 2 ಅವರ್ ಇರುತ್ತೆ. ಓಕೆ. ಭಾಳ ಪ್ರಾಬ್ಲಮ್ ಅಂದರೆ 5 ಅವರ್ ಇರುತ್ತೆ. ಎಷ್ಟು ಅಂದರೆ ಅಷ್ಟೇ ಫುಲ್ ಇರುತ್ತೆ. ಹಾಂ ಹಾಂ ಹಾಂ. ಡಿಪೆಂಡ್ ಅಪಾನ್ ಪೇಷಂಟ್ ಮೇಲೆ. ಓಕೆ. ಈ ಥರದ್ದು ಈ ಮಟ್ಟದಲ್ಲಿ ಈ ಥರದ್ದು ಇನ್ನೂ ಇದೆಯಾ ಮಣಿಗಳು? ಹೇಗೆ ಇದ್ರೆ ಕಳುವು ಮಾಡ್ಕೊಂಡು ಹೋಗಿದ್ದಾರೆ. ಕಳುವು ಮಾಡ್ಕೊಂಡು ಹೋಗಿದ್ದಾರೆ. ಎಷ್ಟಿದ್ದು ಒಟ್ಟು? 5 ಇದ್ದು. ಆದರೆ ಇವಾಗ ಇದು ಒಂದೇ ಉಳ್ಕೊಂಡಿದೆ, ಮಿಕ್ಕಿದ 4 ಕಳುವಾಗಿದೆ. ಓಕೆ, ಆಯಿತು. ನಿಮಗೆ ಬರಲ್ಲ ಈ ಜಾಗ, ಈ ಪ್ಲೇಸ್ ಬಿಟ್ಟರೆ ಬೇರೆ ಕಡೆ ಯೂಸ್ ಆಗಲ್ಲ. ಈ ಕಳುವು ಮಾಡ್ಕೊಂಡು ಹೋಗಿರೋರು ಇದನ್ನು ಬಳಸಕ್ಕೆ ಆಗೋದಿಲ್ಲ. ಯಾಕೆ? ಶಕ್ತಿ ಇರೋದ್ರಿಂದ. ಓಕೆ. ಈ ಗದ್ಗೆ ಶಕ್ತಿ ಈ ಜಾಗದಲ್ಲಿದ್ದರೆ ಮಾತ್ರ ಆ ಮಣಿ ಕೆಲಸ ಮಾಡುತ್ತೆ, ಇಲ್ಲ ಅಂದರೆ ಮಾಡೋದಿಲ್ಲ. ಓಹೋ ಹೋ ಹೋ. ನೀವು ಈ ಥರದ್ದು ಮುಂಚೆ ಎಲ್ಲ ನೋಡಿದ್ದೀರಾ, ಮಾಡಿದ್ದೀರಾ? ಈ ಥರ ಇಲ್ಲಿ ಆಗಿರೋದು, ಕಟ್ಟಿರೋದು ನೀವೇ ಬಂದಿದ್ರು? ನಿಮಗೆ ಕಡ್ದಿತ್ತು? ಎಷ್ಟು ವರ್ಷದಲ್ಲಿ ಕಡ್ದಿತ್ತು? 20 ವರ್ಷದಿಂದ ಕಡ್ದಿತ್ತು. ಹಾಂ. ಬೆಳಿಗ್ಗೆ ಬಂದು ಹಳ್ಳ ಹಚ್ಚಿದ್ವಿ. ಹಾಂ. ಸಾಯಂಕಾಲ ಬಿಟ್ಟು ಊರಿಗೆ ಹೋದ್ರಿ ಅಷ್ಟೇ? ಯಾವ ಆಸ್ಪತ್ರೆಗೆ ಏನಿಲ್ಲ? ಎಲ್ಲೂ ತೋರಿಸ್ಲಿಲ್ಲ. ಓಹೋ ಹೋ ಹೋ. ಸ್ನೇಹಿತರೆ, ತಿಳ್ಕೊಂಡ್ರಿ. ನನಗೂ ಭಾಳ ಕ್ಯೂರಿಯಾಸಿಟಿ ಇತ್ತು. ನಾನು ಬೆಳಗ್ಗೆಯಿಂದ ಕೇಳ್ತಾ ಇದ್ದೆ, ಮಣಿ ತೋರಿಸಿ, ತೋರಿಸ್ತೀನಿ ಅಂತ. ಕಡೆಗೆ ತೋರಿಸಿದ್ರು. ನೋಡಿ, ಇವರು ಹಾವು ಕಟ್ಟಿದ್ದಾರೆ. ಇದೇ ಈ ಮಣಿ. ದೆನ್ ಅದಾದಮೇಲೆ ಇದನ್ನು ತೆಗೀತಾರೆ. 1 2 ಅವರ್ಸ್ 3 ಅವರ್ಸ್ ವಿಷಯ ಎಲ್ಲ ಹೇಳಿದ ಮೇಲೆ ತೆಗಿಯುವಂಥ ಕೆಲಸನ ಮಾಡ್ತಾರೆ. ಅದು ಬೀಳುತ್ತೆ. ಆದರೆ ನಾನು ಇವಾಗ ಅಡ್ಡಾಡ್ಕೊಂತ ಹೋದ್ರೆ ಕೆಡುತ್ತಾರಂತೆ. ಹಾಂ, ಬಟ್ಟೆ ಕಟ್ಬಿಡ್ತೀರಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಗುದ್ದಲೀಶ್ವರ ಸ್ವಾಮೀಜಿಯವರ ಗದ್ದಿಗೆ. ನೋಡಿದ್ರಿ ಅನ್ಕೋತೀನಿ ಎಷ್ಟೆಲ್ಲ ವಿಶೇಷವಾದಂತಹ ಶಕ್ತಿಯನ್ನು ಈ ಗದ್ದಿಗೆ ಇದೆ. ಎಷ್ಟು ಜನ ಪ್ರಾಣಹಾನಿ ಆಗುವಂಥದ್ದನ್ನು ತಪ್ಪಿಸ್ತಾ ಇದೆ ಈ ಮಣಿ ಅಂತ. ಸುಮಾರು 250 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ. ಹಾಗಾಗಿ ತುಂಬ ಖುಷಿ ಅನಿಸುತ್ತೆ. ಭಾಳ ಜನ ಜೀವ ಕಾಪಾಡಿದಂಥದ್ದು ಈ ಕ್ಷೇತ್ರದಲ್ಲಿ ನಾನು ಇವತ್ತಿದ್ದೆ. ಈ ವಿಚಾರನ ತಿಳಿಸ್ದೆ. ಧನ್ಯವಾದ ಸ್ನೇಹಿತರೆ, ಥ್ಯಾಂಕ್ ಯು.